ನಿನ್ನೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ತಾನೇ ರಾಜ್ಯದ ಮಹಾ ಮೇಧಾವಿ ರಾಜಕಾರಣಿ, ಪ್ರಬುದ್ಧ ರಾಜಕಾರಣಿ ಅಥವಾ ಎಲ್ಲವನ್ನೂ ತಿಳಿದಿದ್ದೀನಿ ಅನ್ನೋ ರೀತಿಯಲ್ಲಿ ತನ್ನ ಮಾತಿನಲ್ಲಿ ಅಗೌರವವನ್ನು ತೋರಿಸ್ಕೊಂಡು ವಿವೇಕ ಇಲ್ಲದೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಏಕವಚನದಲ್ಲಿ ಮಾತಾಡೋ ಒಂದು ಹಂತಕ್ಕೆ ಹೋದಂಥ ಮಿಸ್ಟರ್ ನಿಖಿಲ್ ರವರಿಗೆ ನಾನಿವತ್ತು ಒಂದಷ್ಟು ಉತ್ತರಗಳನ್ನು ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಮಿಸ್ಟರ್ ನಿಖಿಲ್ ರವರೇ, ಈ ರಾಜ್ಯದ ಅನುಭವಿ ರಾಜಕಾರಣಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಕ್ಕಂಥ ರಾಜಕೀಯ ಅನುಭವ ಆಗಲಿ ಅಥವಾ ವಯಸ್ಸಾಗಲಿ ನಿಮಗಾಗಿಲ್ಲ. ನೀವೇನಾದ್ರು ಮಾತಾಡಬೇಕು ಅಂತಿದ್ರೆ, ನಿಮ್ಮ ಮಾತಿನ ಚಪಲ ನಿಮಗೆ ತೀರಿಸ್ಕೋಬೇಕು ಅಂತಿದ್ರೆ, ನಿಮ್ಮ ವಯಸ್ಸಿಗೆ ಸರಿಸಮಾನವಾದಂಥ ವ್ಯಕ್ತಿಗಳ ಬಗ್ಗೆ ಮಾತಾಡಿ ಅಂತೇಳಿ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ನಿಮ್ಮನ್ನು ಯಾಕೆ ನಾನು ಮಿಸ್ಟರ್ ನಿಖಿಲ್ ಅಂತ ಸಂಭವವನ್ನು ಮಾಡಿದೆ ಅಂತ ಹೇಳಿದ್ರೆ, ಮಿಸ್ಟರ್ ನಿಖಿಲ್ ಅಂತ ಪದವನ್ನು ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ, ಮಿಸ್ಟರ್ ನಿಖಿಲ್ ಮುಂದೆಗಡೆ ಕುಮಾರಸ್ವಾಮಿ ಅಂದ್ರೆ ಮಾತ್ರ ನಿಮಗೆ ಬೆಲೆ. ಅರ್ಥ ಆಯ್ತಾ? ಮಿಸ್ಟರ್ ನಿಖಿಲ್ ಅನ್ನೋ ಪದವನ್ನು ಪ್ರಯೋಗ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಅದ್ರ ಮುಂದೆ ಕುಮಾರಸ್ವಾಮಿ ಅಂತ ಅಂದ್ರೆ ಮಾತ್ರ ನಿಮಗೆ ಬೆಲೆ. ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಮಾತ್ರ ನಿಮಗೆ ಬೆಲೆ, ಬರೀ ನಿಖಿಲ್ ಅಂದ್ರೆ ನಿಮಗೆ ಬೆಲೆ ಇಲ್ಲ. ಅದ್ರ ಜೊತೆಯಲ್ಲಿ ನೀವು ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಂತ ಎಚ್.ಡಿ. ದೇವೇಗೌಡರವರ ಮೊಮ್ಮಗ ಅಂತಲೂ ಕೂಡ ಬೆಲೆ ಇದೆ, ಅದಕ್ಕೆ ಮಾತ್ರ ಬೆಲೆ. ಅದೇ ರೀತಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ಅಂತ ಮಾತ್ರ ಬೆಲೆ ಇದೆ. ಇಲ್ಲಾಂದ್ರೆ ಮಿಸ್ಟರ್ ನಿಖಿಲ್ ಅಷ್ಟೇ ನಿಮ್ಮ ಬೆಲೆ. ಇವೆರಡೂ ಪದಗಳಿಲ್ಲ ಅಂತ ಹೇಳಿದ್ರೆ ನೀವು ರಾಜಕೀಯದಲ್ಲಿ ಶೂನ್ಯ ಅನ್ನೋದು ನನ್ನ ಭಾವನೆ. ನೀವು ಅಂದ್ಕೊಂಡಿದ್ದೀರಿ ಏರು ಧ್ವನಿಯಲ್ಲಿ ಏನಾದರೂ ಮಾತಾಡ್ಬಿಟ್ರೆ ರಾಜ್ಯದ ಜನ ನೀವು ಚಪ್ಪಾಳೆ ಹೊಡೆದು ಬಿಡ್ತಾರೆ ಅಥವಾ ಗೌರವವನ್ನು ಕೊಟ್ಬಿಡ್ತಾರೆ ಅನ್ನೋದು ಭ್ರಮೆಲಿದ್ರೆ ಆ ಭ್ರಮೆಯನ್ನು ತೆಗೆದಾಕಿ ಅಂತೇಳಿ ಈ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ. ನಿನ್ನೆ ಮಾಧ್ಯಮಗಳ ಮುಂದೆ ನಿಮ್ಮ ತಂದೆಯ ಸರಿಸಮಾನರು, ರಾಜಕೀಯದಲ್ಲಿ ನಿಮ್ಮ ವಯಸ್ಸಿಗಿಂತ ಹೆಚ್ಚಿನ ಅನುಭವ ಇರತಕ್ಕಂಥ, ಸೇವೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತಾಡ್ತಕ್ಕಂಥ ರೀತಿ ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾರಣ ಏನು ಅಂತಂದರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಜಿಲ್ಲಾ ಪರಿಷತ್ನ ಸದಸ್ಯರಾಗಿ ಅದರ ನಂತರ 700 ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 1987ರಲ್ಲಿ MLA ಆಗಿದ್ದಾರೆ. ಎಷ್ಟನೇ ಇಸ್ವಿಯಲ್ಲಿ? 1987ರಲ್ಲಿ. ಆದರೆ ನೀವು ಹುಟ್ಟಿದ್ದು 1988. ಇದನ್ನು ಮರಿಬೇಡಿ. ನಿಮ್ಗೀಗ 38 ವರ್ಷ ವಯಸ್ಸು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ರಾಜಕೀಯ ಅನುಭವನೇ 45 ವರ್ಷ. ನಿಮ್ಮ ವಯಸ್ಸು 38. ನಿಮ್ಮ ವಯಸ್ಸಿಗೆ ಮೀರಿದ ಮಾತುಗಳನ್ನು ದಯಮಾಡಿ ಅಥವಾ ನಿಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿ, ಯಾವುದೇ ಪತ್ರಿಕಾಗೋಷ್ಠಿಗಳಲ್ಲಿ ನಿಮಗೆ ವಯಸ್ಸಿಗೆ ಮೀರಿದಂಥ ಧ್ವನಿಯನ್ನು ಮಾತಾಡಬೇಡಿ ಮಿಸ್ಟರ್ ನಿಖಿಲ್ ರವರೇ ಅಂತ ಈ ಮೂಲಕ ಹೇಳ್ತೀನಿ. ನೀವು ಅವಾಗಲೇ ಫಸ್ಟ್ ಈ ಪತ್ರಿಕಾಗೋಷ್ಠಿ ಮುಂಚೆ ನಾನು ಹೇಳಿದೆ ಮಾತಾಡ್ತಾ, ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ದೇವೇಗೌಡರವರ ಹೆಸರಿಲ್ಲ ಅಂತ ಹೇಳಿದ್ರೆ ನೀವು ಝೀರೋ ಅಂತ. ನಿಮ್ಗೆ ಹೆಸರು ಬಂದಿದೆ ಅಲ್ಲಿ, ನಿಖಿಲ್ ಅಂತ ಫೇಮಸ್ ಆಗಿದೆ ಅಲ್ಲಿ. ನಿಮ್ಗೆ ಹೆಸರು ಬಂದಿದ್ದು, ನಿಖಿಲ್ ಅಂತ ಹೆಸರು ಬಂದಿದ್ದು ಒಂದೇ ಒಂದು ಕಾರ್ಯಕ್ರಮದಲ್ಲಿ. ಅದ್ಯಾವುದು? ರಾಮನಗರದ ಚಾಮುಂಡೇಶ್ವರಿ ಹಬ್ಬದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಖಿಲ್ ಎಲ್ಲಿದ್ಯಪ್ಪ ಅಂದಾಗ ಮಾತ್ರ ಈ ರಾಜ್ಯ ಜನಕ್ಕೆ ಗೊತ್ತಾಯ್ತು. ಏನಪ್ಪ ಮಂಡ್ಯದಲ್ಲಾಗಿದ್ದು, ಸಾರಿ ಕ್ಷಮಿಸಿ, ಮಂಡ್ಯದ ನಿಖಿಲ್
ನಿಖಿಲ್ ಎಲ್ಲಿದ್ಯಪ್ಪ ಅಂತ ಅವೆಲ್ಲ ನಮ್ಮ ಹೆಣ್ಮಕ್ಳುಗಳೆಲ್ಲ ಟ್ರೋಲ್ ಮಾಡ್ಕೊಬಿಟ್ರು. ಏನಂತ, ನಿಖಿಲ್ ನಿಖಿಲ್ ಎಲ್ಲಿದ್ಯಪ್ಪ, ಅಪ್ಪ ಸೋತೋದ್ನಪ್ಪ. ಇದೆ, ನೀವು ಹಿರಿಯರಿಗೆ ಅಥವಾ ನಿಮ್ಮ ತಂದೆಯ ಅಥವಾ ನಿಮ್ಮ ತಾತನವರ ಸಮಕಾಲೀನ ಬೆಲೆ ಕೊಡ್ದಿಲ್ಲ ಅಂದ್ರೆ, ಅಸಂಬದ್ಧ ಮಾತುಗಳನ್ನ ಆಡಿದ್ರೆ ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ, ಚುನಾವಣೆಯಲ್ಲಿ ನಿಮ್ಮನ್ನ ಜನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 3 ಬಾರಿ ತಿರಸ್ಕಾರವನ್ನು ಮಾಡಿದ್ದಾರೆ. ರಾಮನಗರದ ಜನ ತಿರಸ್ಕಾರ ಮಾಡಿದ್ದಾರೆ, ಮಂಡ್ಯ ಜನ ತಿರಸ್ಕಾರ ಮಾಡಿದ್ದಾರೆ, ಚನ್ನಪಟ್ಟಣ ಜನನು ಕೂಡ ತಿರಸ್ಕಾರ ಮಾಡಿದ್ದಾರೆ. ನೀವು ಇನ್ನೊಂದು ಮಾತು ಮುಂದುವರಿಸಿ ಹೇಳಿದ್ರಿ ಲಾಸ್ಟ್ಗೆ, ಏನೋ ಒಂಥರ ವೀರಾವೇಶದಿಂದ. ಇದರಲ್ಲಿ ಯಾವುದೋ ಒಂದು ಫಿಲಮ್ನಲ್ಲಿ ಮಾಡಿದಾರಲ್ಲ, ಅಂಥದ್ದು ದುರ್ಯೋಧನ, ಎಂಥದ್ದು ಫಿಲಮ್ ಬರ್ತದೆ ಸರ್, ನಾನು ಅಭಿಮನ್ಯು ಪಾತ್ರದಲ್ಲಿ ಮಾಡ್ದಂಗೆ ವರ್ತನೆ ಮಾಡಿದ್ರಿ. ಡಿ ಕೆ ಶಿವಕುಮಾರ್ ಅವರೇ, 2028ಕ್ಕೆ ನೀವು ಮಾಜಿ ಆಗ್ತೀರಿ ಅಂತ. ಏನಂತ, 2028ಕ್ಕೆ ನೀವು ಮಾಜಿ ಆಗ್ತೀರಿ ಅಂತ ಹೇಳ್ತೀನಿ. ನಾನು ನೇರವಾಗಿ ಮಿಸ್ಟರ್ ನಿಖಿಲ್ ಕೇಳ್ತೀನಿ, ಅವರು ಕೇಳ್ತೀನಿ, ಮೊದಲು ನೀನು ಹಾಲಿ ಆಗಪ್ಪ. ಬೇರೆಯವ್ರ ಮಾಜಿ ಮಾಡೋದಿರ್ಲಿ, ಮೊದಲು ನೀನು ಹಾಲಿ ಆಗಪ್ಪ. ಬೇರೆಯವ್ರನ್ನ ಮಾಜಿ ಮಾಡಕ್ ಹೋಗ್ಬೇಡ. ನೀನು ಸುಮಾರು ಜನ ನಿಮ್ಮ ಪಕ್ಷದಲ್ಲಿ ಪಾಪ ಮಾಜಿ ಆಗಿ ಹೊರಟೋದ್ರು ಸುಮಾರು ಜನ ಅವ್ರೆ. ಬಟ್ ನಾನು ನಿನ್ ಕೇಳ್ತಾ ಇದ್ದೀನಿ ನೇರವಾಗಿ, ನೀನು ಫಸ್ಟು ಹಾಲಿ ಆಗಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಗ್ಗೆ, ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನೀವು ಮಾತಾಡಿ. ನೀನು ಯಾವತ್ತೂ ಕೂಡ ದಾನ ಧರ್ಮ ಮಾಡಿ, ನಿಮ್ಮ ತಂದೆಯವರು ಮಾಡಿದ್ದಾರೆ, ಅಥವಾ ದೇವೇಗೌಡರು ಮಾಡಿದ್ದಾರೆ ಒಂದಿಷ್ಟು ಜನಸೇವೆಯನ್ನ. ನೀನು ಯಾವತ್ತು ಇನ್ನೂ ಮಾಡಿಲ್ಲಪ್ಪ. ನೀನು ಯಾವ ಧರ್ಮನು ಇಲ್ಲಿ ರಾಮನಗರ ಜಿಲ್ಲೆನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಲ್ಲ, ಅಥವಾ ದಾನ ಧರ್ಮ ಮಾಡಿ ಎಲ್ಲರೂ ಕೂಡ ಏನೇನು ಎಷ್ಟು ಬೇಕೋ ಅಷ್ಟು ಹಂಚಿಲ್ಲ. ನಾನು ಅವತ್ತು ಕೇಳಿದೆ ಲಾಸ್ಟ್ ಟೈಮ್, ಸೆಪ್ಟೆಂಬರ್ 28ನೇ ತಾರೀಕು ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿದೆ. ಏನಂತ, ನಮ್ಮ ತಾಯಿ ಹೆಸರಲ್ಲಿ ಜಮೀನಿದ್ರೆ, ನಮ್ಮ ತಾಯಿಯವರು ಅರ್ಜಿ ಹಾಕಿದ್ರೆ, ನಾ ಆ ಜಮೀನನ್ನ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಹಂಚಿಬಿಡ್ತೀನಿ ಅಂತ ಹೇಳಿದ್ರಿ. ನಾನೆಲ್ಲ ಪತ್ರಿಕಾಗೋಷ್ಠಿ ಹೇಳಿದೆ, ತಗೋಬರಪ್ಪ, ನಾವೇ ನಿನ್ನ ಪರವಾಗಿ ನಿಂತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಬಡ ಜನರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟರು ಎಂಜಾಯಿಸ್ತಿಂತ ಪ್ರೆಸ್ ಮೀಟ್ ಮಾಡಿದೆ. ಇಲ್ಲಿವರೆಗೂ ಒಂದು ಉತ್ತರ ಇಲ್ಲ. 9 ತಿಂಗಳಾಯ್ತು, ಇಲ್ಲಿವರೆಗೂ ಒಂದು ಉತ್ತರ ಇಲ್ಲ. ಯಾಕೆ ಉತ್ತರ ಕೊಡಬಾರ್ದು? ಇದಕ್ಕೆ ಮಾತ್ರ ಉತ್ತರ ಕೊಡಕ್ಕೆ ನೋಡ್ತೀರಿ. ಯಾವತ್ತೂ ಕೂಡ ರಾಜಕೀಯದಲ್ಲಿ ತಗ್ಗಿ ಬಗ್ಗೆ ನಡಿಬೇಕು. ಬಾಯಲ್ಲಿ ನಾಲ್ಗೆಲ್ಲ ಗಾಯ ಆಗಿದ್ರೆ ಔಷಧಿ ಹಾಕಿದ್ರೆ ವಾಸಿ ಆಗೋಯ್ತದೆ. ನಾಲ್ಗೆಲ್ಲಿ ಗಾಯ ಆಗಿದ್ರೆ ಔಷಧಿ ಹಾಕೊಂಡ್ರೆ ಅದು ಗಾಯ ವಾಸಿ ಆಯ್ತದೆ. ಆದರೆ ಈ ನಾಲ್ಗೆಯಿಂದ ಬರ್ತಕ್ಕಂಥ ಮಾತುಗಳಿದೆಯಲ್ಲ, ನಾಲ್ಗೆಯಿಂದ ಬರ್ತಕ್ಕಂಥ ಮಾತುಗಳಿಗೆ ಹಚ್ಚೋದಕ್ಕೆ ಯಾವ ಔಷಧಿನೂ ಇರೋದಿಲ್ಲ. ಯಾವತ್ತೂ ಕೂಡ ಶಾಶ್ವತವಾಗಿ ಉಳ್ಕೋತವೆ ನಾವು ಮಾತಾಡಿದ ಮಾತುಗಳು. ಇದು ಎಚ್ಚರಿಕೆ ಇರಬೇಕು ಮಿಸ್ಟರ್ ನಿಖಿಲ್ ಅವರೇ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಜಿಲ್ಲೆ ಜನ ಇಷ್ಟೊಂದು ಮಾತನ್ನು ಸಹಿಸ್ಕೊಂಡಿದ್ದಾರೆ. ನಾನು ಒಬ್ಬನೇ ಪತ್ರಿಕಾಗೋಷ್ಠಿ ಮಾಡ್ತೀನಿ. ಕಾರಣ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದರು, ನಾನು ಆ ವ್ಯಕ್ತಿಗೆ ಅಥವಾ ಆ ಹುಡುಗನಿಗೆ ನಾನು ಉತ್ತರ ಕೊಡಲ್ಲ, ನಾನು ನಟರಾಜ ಉತ್ತರ ಕೊಡ್ತಾನೆ ಅಂತ. ಉತ್ತರವನ್ನು ಇವತ್ತು ಕೊಟ್ಟಿದ್ದೀನಿ. ಇದೇ ರೀತಿ ನಿಮ್ಮ ಮಾತುಗಳು, ನಿಮ್ಮ ವಯಸ್ಸಿಗೆ ಮೀರಿದಂಥ ಮಾತುಗಳನ್ನ ಆಡ್ತಾ ಹೋದರೆ ಜಿಲ್ಲೆಯ ಜನ ಸುಮ್ಮನೆ ಇದ್ದಾರೆ ತಿಳ್ಕೊಬಿಡಿ. ನೀವೆಲ್ಲೆಲ್ಲೋದ್ರೂ ಗೆರೋ ಮಾಡ್ತಕ್ಕಂಥ ಸಂದರ್ಭ ಶುರುವಾಗ್ತದೆ. ಸಾರ್ವಜನಿಕವಾಗಿ ನಿಮ್ಮ ಮಾತುಗಳನ್ನು ಆಲಿಸ್ತಾ ಇದ್ದಾರೆ. ಕೆಲವು ಅನ್ಕೊಂಡಿದ್ರೆ ನಾವು ರಾಜಕೀಯದಲ್ಲಿ ಏನೋ ಚೂರು ಮುಂದೆ ಬರ್ಬೋದೇನೋ ಅಂತ. ಇದೇ ರೀತಿ ಮಾತಾಡ್ಕೊಳ್ತಾ ಹೋದ್ರೆ 3 ಸೋಲಲ್ಲ, 100 ಚುನಾವಣೆ ನಿಂತರೂ ಕೂಡ ನಿಮಗೆ ಸೋಲೆ. ಇದೇ ರೀತಿ ಹಿರಿಯರನ್ನ ಅಗೌರವ ತೋರಿಸ್ತಕ್ಕಂಥ ಮಾತುಗಳನ್ನ ಆಡ್ತಾ ಹೋದ್ರೆ 3 ಅಲ್ಲ 100 ಚುನಾವಣೆ ನಿಂತರೂ ಕೂಡ ನಿಮಗೆ ಸೋಲಾಗ್ತದೆ. ದಯಮಾಡಿ ಮುಂದೆ ನೀವು ಮಾತಾಡ್ತಕ್ಕಂಥ ಮಾತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ ಅಥವಾ ಹಿರಿಯರ ಬಗ್ಗೆ ಆಗಲಿ ಮಾತಾಡ್ತಿರ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋ ಮಾತನ್ನ ನಿಮ್ಮ ಮೂಲಕ ನೇರವಾಗಿ ಮಿಸ್ಟರ್ ನಿಖಿಲ್ ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಮಾತಿಗೆ ಕುಮಾರಸ್ವಾಮಿ ಸೇರಿಸೋದು ಬೇಡ, ಮಿಸ್ಟರ್ ನಿಖಿಲ್ ಮಾತ್ರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಮುಂದಿನ ಮಾತುಗಳು ಎಚ್ಚರಿಕೆಯಿಂದ ಆಡಬೇಕು ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲ ಗೌರವಾನ್ವಿತ ನಮ್ಮ ಪತ್ರಿಕಾ ಮಾಧ್ಯಮರಿಗೆ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮನ ಕೊಡ್ತೀನಿ. ನಮಸ್ಕಾರ.